ಅಲ್ಲಿ ಅವ್ರಿಗೆ ಮೋಸ ಮಾಡಿದ್ರು. ಅವರು ಬಿ ಜೆ ಪಿಯಲ್ಲಿದ್ದರು, ಶಿವಸೇನೆ ನಿಮ್ಮಲ್ಲಿತ್ತು, ಅಕಾಲಿ ದಳ ನಿಮ್ಮಲ್ಲಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಒಳಗೊಂಡು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ವಿಶ್ವಾಸ ದುರಕ್ಕೊಳಗಾದ ಪ್ರಾದೇಶಿಕ ಪಕ್ಷಗಳ ಪಟ್ಟಿ ಹಾಗೆ ಬೆಳೆಯುತ್ತಲೇ ಇದೆ ಅಲ್ವಾ? ನೀವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾವೇನೋ ಒಂದು ಆಗಿರ್ಬೋದು, ಕಾರಣದ ಕಾಲಕ್ಕೆ ತಕ್ಕಂಗೆ ನಾವು ಮಾಡಿದ್ದೀವಿ ಅಂತ ತಮ್ಮ ಪ್ರಪೋಸ್ ಮಾಡ್ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅಂದ್ರೆ ಇಲ್ಲಿ ಏನದಪ್ಪ ಅಂತಂದ್ರೆ ಒಬ್ರಿಗೊಬ್ರು ಟೀಕೆ ಮಾಡೋದು, ನಾನು ಸಜ್ಜನ ನಿನಗೆ ನಾ ಸಜ್ಜನ ನನಗೆ ನೀ ಸಜ್ಜನ, ಇವೆಲ್ಲ ವಾದಗಳಷ್ಟ. ಏನೋ ಮನೆ ಮಾತಾಡಿದರು, ಒಂದೇನೋ ಕಲ್ಲು ಹೋಗೋದು ನಿಂತ ನೀರಲ್ಲೇ ಆವಾಜ್ ಶುರು ಆಗಿಬಿಟ್ಟಿದೆ. ಇವತ್ತು ಮೋದಿಯವರ ಮಾತಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಕಾಂಗ್ರೆಸ್ನ ನಾಯಕರೆಲ್ಲೂ ಸಹಿತ ಎಲ್ಲರೂ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಚಿವರಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಕುರ್ಚಿ ರಾಜಕಾರಣದ ಬಗ್ಗೆ ಮಾತನಾಡೋ ಬದಲು 12 ವರ್ಷಗಳಲ್ಲಿ ತಮ್ಮ ಸರ್ಕಾರದಿಂದ ಕರ್ನಾಟಕದ 6.50 ಕೋಟಿ ಜನರಿಗೆ ಆಗಿರುವ ಅನ್ಯಾಯದ ಕುರಿತು ಮಾತನಾಡಲಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾರೆ. ನಮಗೆ ಅನ್ಯಾಯ ಮಾಡಿದ್ರಲ್ರಿ, ಎಷ್ಟು ಅನ್ಯಾಯ ಮಾಡಿದ್ರಪ್ಪ ಏನು ನೀವು 12 ವರ್ಷ ನಮ್ಮ ಕನ್ನಡ ನಾಡಿನ ಜೀವನಾಡಿ ಯೋಜನೆಗಳು ದೆಹಲಿಯಲ್ಲಿ ಧೂಳು ಹಿಡಿಯುತ್ತವೆ. ಬೆಂಗಳೂರಿನ ಕುಡಿಯುವ ನೀರಿನ ಯೋಜನೆಗೆ ಪರಿಸರ ಅನುಮತಿ ನೀಡದೆ ನಿಮ್ಮ ಸರ್ಕಾರ ಸತಾಯಿಸುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಬಿಡಿಗಾಸು ಬಿಡುಗಡೆ ಮಾಡಿಲ್ಲ. ಮಹದಾಯಿ ಯೋಜನೆಗಳಿಗೆ ಅಧಿಸೂಚನೆ ಹೊರಡಿಸುವಲ್ಲಿ ವೃಥಾ ವಿಳಂಬ ಮಾಡಲಾಗುತ್ತದೆ. ನಮ್ಮನ್ನು ಟೀಕಿಸುವ ಬದಲಿಗೆ ಕನ್ನಡಿಗರಿಗೆ ನಿಮ್ಮ ಸರ್ಕಾರ ಮಾಡಿರುವ ಅನ್ಯಾಯಗಳ ಬಗ್ಗೆ ಉತ್ತರಿಸಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನೆಲ್ಲ ಬೆಲೆ ಏರಿಕೆ ನೀವು ಕಾರಣ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ, ಇಂಧನ ಬಳಕೆ ಮಾಡಬೇಡಿ, ಕಡಿಮೆ ಮಾಡಿ ಎನ್ನುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಲೆ ಏರಿಕೆ ಏಕೆ ಯಾರಿಂದ ಆಗಿದೆ ಅನ್ನೋದನ್ನು ವಿವರಿಸಬೇಕಾಗಿದೆ ಇವತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಡಿ ಕೆ ಹರಿಪ್ರಸಾದರಂತೂ ಅಲ್ಲರಿ ಮಲೇಷಿಯಿಂದ ಅಲೆಬೇ ತಂದು ತಿಂತೀರಿ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇರ್ತೀರಿ, ಅದನ್ನು ಖರ್ಚು ಮಾಡಿರಿ, ಮೊದಲ ಸಾಮಾನ್ಯ ಜೀವನ ಗಾಂಧೀಜಿಯವ್ರ ಬದುಕನ್ನು ನೀವು ಅಳವಡಿಸ್ಕೊಳ್ರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಅದರ ಒಟ್ಟಾರೆಯಾಗಿ ಮೋದಿಯವ್ರನ್ನ ಕರ್ನಾಟಕ